ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಂಡ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋದಲ್ಲಿ ಅಲ್ಲಿ ಪ್ರಿಯಾ ಸುದೀಪ್ ಅವರು ಬಿಗ್ ಬಾಸ್ ಮನೆ ಒಳಗಡೆ ಬಂದಿದ್ರು. ಸೊ ಅವರ ಒಂದು ಏನೋ ಸಂಭ್ರಮದ ಒಂದು ಕಾರಣಕ್ಕಾಗಿ. ಆ್ಯಂಡ್ ಇವಾಗ ಎರಡನೇ ಪ್ರೋಮೋದಲ್ಲಿ ನೋಡ್ತಾ ಇದ್ದೀರಾ ನೀವು. ಸೊ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಎಂಟರ್ ಆಗ್ತಿದ್ದಾರೆ ಬಿಗ್ ಬಾಸ್ ಒಳಗಡೆಗೆ. 3 ಜನ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿಗಳು ಬಿಗ್ ಬಾಸ್ ಮನೆ ಒಳಗಡೆ ಎಂಟರ್ ಆಗ್ತಿರುವಂಥದ್ದು. ಒಂದು ಆಲ್ರೆಡಿ ನಿಮಗೆ ತಿಳಿಸಿದ್ದೀನಿ, 2 ದಿನ ತಿಳಿಸಿದ್ದೀನಿ ಆ್ಯಕ್ಚುಲಿ. ಒಂದು ರಘು ಅಂತ, ಸೊ ಅವರು ಬಿಗ್ ಬಾಸ್ ಮನೆ ಒಳಗಡೆ ಮೊದಲ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಆಯ್ಕೆ ಆಗ್ತಿದ್ದಾರೆ. ಸೊ ಅವರು ಜಿಮ್ ಟ್ರೈನರು, ಜೊತೆಗೆ ಕೆಲವು ರಿಯಾಲಿಟಿ ಶೋಗಳು ಕೂಡ ಮಾಡಿದ್ದಾರೆ. ಅಗೇನ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. ಕ್ವಾಟ್ಲೆ ಕಿಚನ್ ಅನ್ನೋಂಥ ಒಂದು ಶೋದ ಟೈಟಲ್ ವಿನ್ನರ್ ಕೂಡ ಹೌದು ಅವರು. ಜೊತೆಗೆ ಇನ್ನೊಂದು ರಿಷಾ ಗೌಡ ಅಂತ. ಅಗೇನ್ ಇವರು ಮಿಸ್ ಕರ್ನಾಟಕ ಆ್ಯಂಡ್ ಮಿಸ್ ಮೈಸೂರು ಆದಂಥವ್ರು 2019 ಮತ್ತು 2020ರಲ್ಲಿ. ಅವರು ಬಿಗ್ ಬಾಸ್ ಮನೆ ಒಳಗಡೆಗೆ ಎಂಟರ್ ಆಗ್ತಿದ್ದಾರೆ, ಎರಡನೇ ಒಂದು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ ಆಗಿ. ಜೊತೆಗೆ ಅವರು ಆ್ಯಕ್ಟ್ರೆಸ್ ಕೂಡ ಹೌದು. ಅಲ್ಲಿ ನೋಡ್ತಿದ್ರಲ್ಲಿ ಒಂದು ಚಟುವಟಿಕೆ ಕೂಡ ನಡೀತಾ ಇದೆ. ಬಿಗ್ ಬಾಸ್ ಸೀಸನ್ 12ರ ಒಂದು ಸ್ಟೇಜ್ ಮೇಲೆ. ಜೊತೆಗೆ ಇನ್ನೊಬ್ಬರು ಸಿಂಗ್ ಅಂತ, ಅವ್ರ ಹೆಸರೇನೋ ಮೇ ಬಿ ಮರ್ತೋದೆ ನಾನು. ಅವರು ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ತಿದ್ದಾರೆ. ಇವ್ರು ಎಲ್ಲಿಯವರು ಅಂತ ಗೊತ್ತಿಲ್ಲ ನನಗೆ. ಬಟ್ ಓಕೆ, ಒಂದು ಒಳ್ಳೆ ಒಂದು ಕಾಂಪಿಟೇಟಿವ್ ಇದು ಏನಂತಂದರೆ ಕಂಟೆಸ್ಟೆಂಟ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಅವ್ರ ಮಾತುಗಳು ನೋಡ್ತಾ ಇದ್ರೆ ಕ್ಲಿಯರ್ ಆಗಿ ಅನಿಸ್ತಾ ಇದೆ ಅಪೋಸಿಟ್ ಕ್ಯಾರೆಕ್ಟರ್ ಹೆಂಗಿರುತ್ತೆ, ಅದೇ ರೀತಿಯಲ್ಲಿ ಅವರು ವರ್ತನೆ ಇರುತ್ತೆ ಅಂತ ಅನಿಸುತ್ತೆ. ನೋಡೋಣ ಯಾವ ರೀತಿಯಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಮನೆ ಒಳಗಡೆಗೆ ಅಂತ. ಆಲ್ರೆಡಿ ಒಂದು ಲೆವೆಲ್ಗೆ ನೋಡ್ಕೊಂಡು ಹೋಗಿರ್ತಾರೆ ಇವಾಗ ಯಾವ ಕಂಟೆಸ್ಟೆಂಟ್ ಹೇಗೆ ಎತ್ತ ಅಂತ ಹೇಳ್ಬಿಟ್ಟು. ಮನೆ ಒಳಗಡೆಗೆ ಹೆಂಗೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡೋಣ. ಓಕೆ, ಈ ವೈಲ್ಡ್ ಕಾರ್ಡ್ಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್.